ಓಂ ಷಣ್ಮುಖಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮ ಜೀವನ ಶೈಲಿಯಲ್ಲಿ ನಾವು ವಾಹನಗಳಿರ್ಬೋದು, ಕಾರ್ ಇರ್ಬೋದು, ಟೂ ವೀಲರ್ಸ್ ಇರ್ಬೋದು, ಪ್ರತಿ ವ್ಯವಹಾರಕ್ಕೂ ನಮಗೆ ಬೇಕಾಗಿರುತ್ತೆ. ಕಚೇರಿಗೆ ಹೋಗೋಕ್ಕಾಗ್ಬೋದು ಅಥವಾ ಮನೆಯಲ್ಲಿ ನಮಗೆ ಪ್ರತಿ ವಿಷಯಕ್ಕೂ ಸಹ ಇಂದು ವಾಹನ ಬೇಕಾಗಿರ್ತಕ್ಕಂಥ ಸಂದರ್ಭ ನಮಗೆ ಜೀವನ ಶೈಲಿಯಲ್ಲಿ ಅದಿರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ಜನರ ದೃಷ್ಟಿ ಇರ್ಬೋದು, ಹಾಗೆ ಮಾಟ ಮಂತ್ರಗಳ ಪ್ರಭಾವ ಇರ್ಬೋದು, ಕೆಟ್ಟ ದೃಷ್ಟಿಗಳಿರ್ತಕ್ಕಂಥದ್ದು ಕೂಡ ಇರ್ಬೋದು, ಹಾಗೆಯೇ ವಾಮಾಚಾರಗಳಿರ್ಬೋದು. ಇವೆಲ್ಲವೂ ಕೂಡ ನಮ್ಮ ಮೇಲೆ ಅಲ್ಲದೆ ನಾವು ಉಪಯೋಗಿಸ್ತಕ್ಕಂಥ ವಸ್ತುಗಳ ಮೇಲೂ ಕೂಡ, ಹೇಗೆ ಅಂತ ಹೇಳಿದ್ರೆ ವಾಹನ ಇರ್ಬೋದು, ಮನೆ ಇರ್ಬೋದು, ನಾವು ಉಪಯೋಗಿಸ್ತಕ್ಕಂಥ ಪ್ರತಿ ವಸ್ತುಗಳು, ಒಳ್ಳೆ ಬಟ್ಟೆ ಹಾಕ್ಕೊಂಡ್ಬಿಟ್ರೆ ಬಟ್ಟೆಗೆ ದೃಷ್ಟಿ ಆಗಿಬಿಡುತ್ತೆ, ಒಳ್ಳೆ ಒಡವೆ ಹಾಕ್ಕೊಂಡ್ಬಿಟ್ರೆ ಒಡವೆಗೆ ದೃಷ್ಟಿ ಆಗಿಬಿಡುತ್ತೆ. ಆ ರೀತಿ ಅಂದರೆ ಅದರಿಂದ ನಮಗೇನೋ ಒಂಥರ ಅಲರ್ಜಿಕ್, ಒಂಥರ ಮನಸ್ಸು ಸ್ಥಿಮಿತ ಇರೋದೇ ಇಲ್ಲ. ಹಾಗಾಗಿ ಬಹುಮುಖ್ಯವಾಗಿ ನಾವು ವಾಹನಗಳು ಕೂಡ ನಮ್ಮ ವ್ಯಾಪಾರಕ್ಕಿರ್ಬೋದು, ಉದ್ಯೋಗಕ್ಕಿರ್ಬೋದು, ಅವು ಸಹಕಾರಿಯಾಗಿರ್ತಕ್ಕಂಥದ್ದು. ಆ ವಾಹನಗಳಿಗೆ ದೃಷ್ಟಿ ಆಗಬಾರ್ದು, ವಾಹನಗಳಿಗೆ ಕೆಟ್ಟದ್ದೇನೂ ಆಗಬಾರ್ದು. ಅಂದರೆ ಪೂರ್ವಿಕರು ಹಿಂದಿನಿಂದಲೂ ಸಹ ಇತಿಹಾಸದಲ್ಲಿರ್ಬೋದು ಅಥವಾ ನಮ್ಮ ಪರಂಪರೆಯಲ್ಲಿ ಈಗಲೂ ಕೂಡ ಕೆಲವು ದೇವಸ್ಥಾನಗಳ ಹತ್ರ ಅಂಗಡಿಗಳಿಟ್ಕೊಂಡು ಕೂತಿರ್ತಾರೆ. ಏನು ಅಂದರೆ ಕಂಬಳಿಯ ದಾರವನ್ನು ಕಟ್ಟಿದ್ದೇ ಆದರೆ, ಕಪ್ಪು ಕಂಬಳಿಯ ದಾರ ಅಂದರೆ ನಾವು ಕುರಿಗಳಿಂದ ಬಂದಿರತಕ್ಕಂಥ ಆ ದಾರ ಏನಿರುತ್ತೆ, ಕುರಿ ನೇಯ್ಗೆ ಮಾಡ್ತಾರೆ, ಅಂದರೆ ಕುರಿಯಲ್ಲಿ ಆ ಒಂದು ಇದನ್ನು ತೆಗಿತಾರಲ್ವ, ಅದರಿಂದ ಮಾಡಿದಂಥ ದಾರವೇ ಈ ಕಂಬಳಿಯ ದಾರ. ಅದನ್ನು ನಾವು ವಾಹನಕ್ಕೆ ಕಟ್ಟಿದ್ದೆ ಆದರೆ, ಕಂಬಳಿಯ ದಾರ ನೀವು ಗಮನಿಸಿರ್ಬೋದು, ವಿವಾಹದಲ್ಲಿ ವರನಿಗೆ ಅಥವಾ ವಧುವಿಗೆ ಕಂಕಣ ದಾರ ಕೂಡ ಕಟ್ತಾರೆ. ಯಾಕೆಂದರೆ ಆ ವರನಿಗೆ ಯಾವುದಾದ್ರೂ ದೋಷಗಳು ಅಂಟ್ಕೋಬಾರ್ದು, ಜೀವನದಲ್ಲಿ ಆತ ಇವತ್ತಿಂದ ಒಂದು ಹೊಸ ಜೀವನವನ್ನು ಮಾಡ್ಕೊಂಡು ಹೋಗಲಿ ಅಂತ ಕಂಕಣ ದಾರ ಕೂಡ ಕೈಗೂ ಕೂಡ ಕಟ್ತಾರೆ, ಅದ್ರ ಜೊತೆಗೆ ದೃಷ್ಟಿಗೂ ಕಟ್ತಾರೆ. ಸಾಮಾನ್ಯವಾಗಿ ಹೆಣ್ಮಕ್ಕಳಿಗೆ ಎಡಗೈಗೆ ಕಂಬಳಿ ದಾರ ಕಟ್ತಾರೆ, ಗಂಡು ಮಕ್ಕಳಿಗೆ ಬಲಗಾಲು ಮತ್ತು ಬಲಗೈಗೆ ಕಟ್ತಾರೆ. ಆದರೆ ವಾಹನಕ್ಕೆ ಪ್ರತಿಯೊಬ್ಬರೂ ಸಹ ಕಂಬಳಿಯ ದಾರವನ್ನು ಕಟ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ, ಅಷ್ಟು ಫಲ ಸಿಗುತ್ತೆ, ಅಷ್ಟು ಶುಭ ಆಗುತ್ತೆ. ಅದ್ರ ಜೊತೆಗೆ ಏನಂದರೆ ದೃಷ್ಟಿ ಆಗೋದಿಲ್ಲ. ವಾಮಾಚಾರ, ದಾರಿಯಲ್ಲಿ ಹೋಗ್ತಾ ಇರ್ತೀವಿ, ಯಾರೋ ಒಂದು ಕುಂಬಳಕಾಯಿ ಹೊಡೆದಿರ್ತಾರೆ, ಕೋಳಿ ಮೊಟ್ಟೆ ಹೊಡೆದಿರ್ತಾರೆ, ದೃಷ್ಟಿ ತೆಗೆದಲ್ಲಿ ಬಿಸಾಕಿರ್ತಾರೆ, ಗೊಂಬೆಗಳು ಮಾಡಿರ್ತಾರೆ. ಇತ್ತೀಚೆಗಂತೂ ನಾವು ಸಿಟಿಗಳಲ್ಲಿ ಇಲ್ಲದೇ ಇದ್ರೂ ಕೂಡ ಹಳ್ಳಿಗಳಲ್ಲಿ ಈ ಇದನ್ನು ನೋಡ್ತೀವಿ. ಏನೋ ಕೆಟ್ಟ ಗಾಳಿ ಇರುತ್ತೆ, ಕೆಟ್ಟ ದೃಷ್ಟಿ ಇರುತ್ತೆ, ಕೆಟ್ಟ ವಾತಾವರಣ, ಅದರಿಂದ ಕೂಡ ನಾವು ಪಾರಾಗ್ತಕ್ಕಂಥ ಒಂದು ವಿಶೇಷವಾದ ಉಪಾಯ ಅಂದರೆ ಕಂಬಳಿಯ ದಾರವನ್ನು ಫ್ರಂಟಲ್ಲಿ ಕಟ್ಟಬೇಕು. ನಾವು ಟೂ ವೀಲರ್ ಆದರೆ ಫ್ರಂಟಿಗೆ, ಕಾರಲ್ಲಾದರೂ ಕೂಡ ಬಾನೆಟ್ ಆ ಕೆಳಗಡೆ ಬರುತ್ತಲ್ಲ ಅಲ್ಲಿ ಕಟ್ಟಿದ್ದೆ ಆದರೆ ಕಂಬಳಿ ದಾರ ಕಾಣಿಸೋ ಹಂಗೆ ಸ್ವಲ್ಪ ಜಾಸ್ತಿ ಕಟ್ಟಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ಬೈಕಿಗಿರ್ಬೋದು, ಕಾರ್ಗಿರ್ಬೋದು, ಎಲ್ಲ ವಾಹನಗಳಿಗೂ ಕಟ್ಕೋಬೋದು. ಜೊತೆಗೆ ಕಂಬಳಿಯ ದಾರವನ್ನು ಕಟ್ಕೊಳ್ಳೋ ಜೊತೆಗೆ ಕಂಬಳಿಯ ಹಾಸಿಗೆ ಕೂಡ ಇರುತ್ತೆ. ಕಂಬಳಿಯನ್ನು ನಾವು ಸಾಮಾನ್ಯವಾಗಿ ಒದಿಸ್ಕೊಳ್ಳೋಕೆ ಉಪಯೋಗಿಸ್ತೀವಿ, ಕಂಬಳಿಯನ್ನು ಜಪಕ್ಕೆ ಒಂದು ಆ ಆಸನಕ್ಕೆ ಉಪಯೋಗಿಸ್ಕೊಳ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆಯೇ ಹಾಸಿಗೆಗೆ ಈ ಕಂಬಳಿಯ ದಾರವನ್ನು ನಾವು ಹಾಸಿಗೆ ಹಾಕ್ಕೊಂಡಾಗ ಅಥವಾ ಒದ್ಕೊಂಡಾಗ ನಮಗೆ BP, ಶುಗರ್ ನೋಡಿ, ಹಳ್ಳಿಗಳಲ್ಲಿ ರೈತರು ಮ್ಯಾಕ್ಸಿಮಮ್ ಕಂಬಳಿಯನ್ನು ಉಪಯೋಗಿಸ್ತಾ ಇದ್ರು. ಆವಾಗ ನೋಡಿ BP ಇರಲ್ಲ, ಅವ್ರಿಗೆ ಶುಗರ್ ಇರಲ್ಲ, ಮೈಂಡ್ ಆ್ಯಕ್ಟಿವ್ ಆಗಿರುತ್ತೆ, ಕೆಲಸ ಕಾರ್ಯಗಳಲ್ಲಿ ಚಾಕಚಕ್ಯತೆಯಿಂದ ಚುರುಕಾಗಿರ್ತಾರೆ. ಅಷ್ಟು ಪ್ರಭಾವ ಇರ್ತಕ್ಕಂಥದ್ದೇ ಈ ಕಂಬಳಿಯ ದಾರ. ಇನ್ನು ಮನೆಯ ಬಾಗಿಲಿಗೆ ಒಂದು ಸ್ವಲ್ಪ ಕಂಬಳಿ ದಾರ ಕಟ್ಟಿ ನೀವು ಮನೆಯಲ್ಲಿ ದುಷ್ಟಗ್ರಹಗಳ ಪ್ರವೇಶನೇ ಆಗೋದಿಲ್ಲ. ಅಷ್ಟು ಅದ್ಭುತವಾದ ಒಂದು ಶಕ್ತಿ ಇರ್ತಕ್ಕಂಥದ್ದು. ಮಕ್ಕಳಿಗೆ ಜ್ವರ ಬರ್ತಾ ಇದೆ, ಒಂದು ಸಣ್ಣ ಎಳೆ ಕಂಬಳಿ ದಾರವನ್ನು ಆ ಗಂಡು ಮಗುವಾದರೆ ಬಲಗೈಗೆ, ಹೆಣ್ಣು ಮಗುವಾದರೆ ಎಡಗೈ ಕಟ್ಟಿದ್ದಾದರೆ ಆ ಜ್ವರ ಕೂಡ ಕಡಿಮೆ ಆಗಿಬಿಡುತ್ತೆ, ದೃಷ್ಟಿ ಕೂಡ ಕಡಿಮೆ ಆಗುತ್ತೆ, ಬಾಲಾರಿಷ್ಟ ದೋಷಗಳಿಂದ ಕೂಡ ನಾವು ಮುಕ್ತರಾಗ್ಬೋದು. ಹಾಗಾಗಿ ಪ್ರತಿ ವಾಹನಕ್ಕೂ ಸಹ ಕಂಬಳಿಯ ದಾರವನ್ನು ಬುಧವಾರ ಮತ್ತು ಶನಿವಾರ ಕಟ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.